ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಆಗಲಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಕರೆದೊಯ್ಯುವ ಪೊಲೀಸರು ನೋಡಿ. ಬಹಳ ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ. ಪೊಲೀಸರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇವತ್ತು ಇಡೀ ಸುವರ್ಣಸೌಧವೇ ಧಗಧಗಿಸಿತ್ತು. ನಿಜಕ್ಕೂ ಕೂಡ ಜನರ ಸಮಸ್ಯೆ ಕುರಿತಾದಂಥ ಚರ್ಚೆ ಇವತ್ತು ಆಗಲಿಲ್ಲ. ಜನಪ್ರತಿನಿಧಿಗಳ ಅಸಹ್ಯ ಕೆಸರರ ಚಾಟಕ್ಕೆ ಇವತ್ತು ಸುವರ್ಣಸೌಧ ಸಾಕ್ಷಿಯಾಗಿತ್ತು. ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಿದ್ದಾರೆ. ಇಂದೇ ರಾತ್ರಿಯೇ ಆಗಬಹುದು. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣ ಖಾನಾಪುರ ಠಾಣೆಗೆ ಅಶೋಕ್ ಆಗಮಿಸಿದ್ದಾರೆ. ವಕೀಲರೊಂದಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ. ಒತ್ತಡದಿಂದ ಬಂಧಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಹೇಳ್ತಿದ್ದಾರೆ. ದಾಖಲೆ ಇಲ್ಲದಕ್ಕೆ ಸಭಾಪತಿ ಕೇಸ್ ರದ್ದು ಮಾಡುವಂತೆ ತಿಳಿಸಿದ್ದಾರೆ. ಸದನದೊಳಗೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗೋಕೆ ಸಾಧ್ಯವಾ? ಸಿಟಿ ರವಿ ಬಾಯಿ ಮುಚ್ಚಿಸಲು ನಡೆದಂಥ ಚಿತಾವಣೆ ಇದು. ಖಾನಾಪುರದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಂಧನ ಮಾಡಬಹುದು. ಯಾಕೆ ಇಷ್ಟು ದೂರ ಕರೆದುಕೊಂಡು ಬಂದಿದ್ದಾರೆ? ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು? ಸಿಟಿ ರವಿ ಭೇಟಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಅರವಿಂದ್ ಬೆಲ್ಲದ್ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ಆರ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ. ಅಲ್ಲ, ಸದನದೊಳಗೆ ಯಾರಾದರೂ ಕೂಡ ಆ ರೀತಿ ನಡೆದುಕೊಳ್ಳೋದಕ್ಕೆ ಸಾಧ್ಯವೇ? ಅದು ಅಸಾಧ್ಯ. ಸಿಟಿ ರವಿ ಬಾಯಿ ಮುಚ್ಚೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು. ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀರಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು. ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳಿರಬೇಕು. ಆ ಥರದ ದಾಖಲೆಗಳು ಏನೂ ಇಲ್ಲ. ಓಕೆ, ಹಾಂ, ಭೇಟಿ ಆದ. ಹಾಂ, ಭೇಟಿ ಮಾಡಿದ್ದೀನಿ. ಈಗ ಲಾಯರ್ನ ಬಿಟ್ಟಿಲ್ಲ ಅಂದರು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಯರ್. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಆಗಲಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಕರೆದೊಯ್ಯುವ ಪೊಲೀಸರು ನೋಡಿ. ಬಹಳ ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ. ಪೊಲೀಸರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇವತ್ತು ಇಡೀ ಸುವರ್ಣಸೌಧವೇ ಧಗಧಗಿಸಿತ್ತು. ನಿಜಕ್ಕೂ ಕೂಡ ಜನರ ಸಮಸ್ಯೆ ಕುರಿತಾದಂಥ ಚರ್ಚೆ ಇವತ್ತು ಆಗಲಿಲ್ಲ. ಜನಪ್ರತಿನಿಧಿಗಳ ಅಸಹ್ಯ ಕೆಸರರ ಚಾಟಕ್ಕೆ ಇವತ್ತು ಸುವರ್ಣಸೌಧ ಸಾಕ್ಷಿಯಾಗಿತ್ತು. ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಿದ್ದಾರೆ. ಇಂದೇ ರಾತ್ರಿಯೇ ಆಗಬಹುದು. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣ ಖಾನಾಪುರ ಠಾಣೆಗೆ ಅಶೋಕ್ ಆಗಮಿಸಿದ್ದಾರೆ. ವಕೀಲರೊಂದಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ. ಒತ್ತಡದಿಂದ ಬಂಧಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಹೇಳ್ತಿದ್ದಾರೆ. ದಾಖಲೆ ಇಲ್ಲದಕ್ಕೆ ಸಭಾಪತಿ ಕೇಸ್ ರದ್ದು ಮಾಡುವಂತೆ ತಿಳಿಸಿದ್ದಾರೆ. ಸದನದೊಳಗೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗೋಕೆ ಸಾಧ್ಯವಾ? ಸಿಟಿ ರವಿ ಬಾಯಿ ಮುಚ್ಚಿಸಲು ನಡೆದಂಥ ಚಿತಾವಣೆ ಇದು. ಖಾನಾಪುರದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಂಧನ ಮಾಡಬಹುದು. ಯಾಕೆ ಇಷ್ಟು ದೂರ ಕರೆದುಕೊಂಡು ಬಂದಿದ್ದಾರೆ? ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು? ಸಿಟಿ ರವಿ ಭೇಟಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಅರವಿಂದ್ ಬೆಲ್ಲದ್ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ಆರ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ. ಅಲ್ಲ, ಸದನದೊಳಗೆ ಯಾರಾದರೂ ಕೂಡ ಆ ರೀತಿ ನಡೆದುಕೊಳ್ಳೋದಕ್ಕೆ ಸಾಧ್ಯವೇ? ಅದು ಅಸಾಧ್ಯ. ಸಿಟಿ ರವಿ ಬಾಯಿ ಮುಚ್ಚೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು. ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀರಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು.
ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳಿರಬೇಕು. ಆ ಥರದ ದಾಖಲೆಗಳು ಏನೂ ಇಲ್ಲ. ಓಕೆ, ಹಾಂ, ಭೇಟಿ ಆದ. ಹಾಂ, ಭೇಟಿ ಮಾಡಿದ್ದೀನಿ. ಈಗ ಲಾಯರ್ನ ಬಿಟ್ಟಿಲ್ಲ ಅಂದರು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಯರ್. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಆಗಲಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಕರೆದೊಯ್ಯುವ ಪೊಲೀಸರು. ನೋಡಿ, ಬಹಳ ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ. ಪೊಲೀಸರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇವತ್ತು ಇಡೀ ಸುವರ್ಣಸೌಧವೇ ಧಗಧಗಿಸಿತ್ತು. ನಿಜಕ್ಕೂ ಕೂಡ ಜನರ ಸಮಸ್ಯೆ ಕುರಿತಾದಂಥ ಚರ್ಚೆ ಇವತ್ತು ಆಗಲಿಲ್ಲ. ಜನಪ್ರತಿನಿಧಿಗಳ ಅಸಹ್ಯ ಕೆಸರಿನ ಚಾಟಕ್ಕೆ ಇವತ್ತು ಸುವರ್ಣಸೌಧ ಸಾಕ್ಷಿಯಾಗಿತ್ತು. ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಿದ್ದಾರೆ. ಇಂದೇ ರಾತ್ರಿಯೇ ಆಗಬಹುದು. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣ ಖಾನಾಪುರ ಠಾಣೆಗೆ ಆರ್ ಅಶೋಕ್ ಆಗಮಿಸಿದ್ದಾರೆ. ವಕೀಲರೊಂದಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ. ಒತ್ತಡದಿಂದ ಬಂಧಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಹೇಳ್ತಿದ್ದಾರೆ. ದಾಖಲೆ ಇಲ್ಲದಕ್ಕೆ ಸಭಾಪತಿ ಕೇಸ್ ರದ್ದು ಮಾಡುವಂತೆ ತಿಳಿಸಿದ್ದಾರೆ. ಸದನದೊಳಗೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗೋಕೆ ಸಾಧ್ಯವ? ಸಿಟಿ ರವಿ ಬಾಯಿ ಮುಚ್ಚಿಸಲು ನಡೆದಂಥ ಚಿತಾವಣೆ ಇದು. ಖಾನಾಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಂಧನ ಮಾಡಬಹುದು. ಯಾಕೆ ಇಷ್ಟು ದೂರ ಕರೆದುಕೊಂಡು ಬಂದಿದ್ದಾರೆ? ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು? ಸಿಟಿ ರವಿ ಭೇಟಿಗೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅರವಿಂದ್ ಬೆಲ್ಲದ್ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ಆರ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ. ಅಲ್ಲ, ಸದನದೊಳಗೆ ಯಾರಾದರೂ ಕೂಡ ಆ ರೀತಿ ನಡೆದುಕೊಳ್ಳೋದಕ್ಕೆ ಸಾಧ್ಯವೇ? ಅದು ಅಸಾಧ್ಯ. ಸಿಟಿ ರವಿ ಬಾಯಿ ಮುಚ್ಚೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀರಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು. ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳಿರಬೇಕು. ಆ ಥರದ ದಾಖಲೆಗಳು ಏನೂ ಇಲ್ಲ. ಓಕೆ, ಹಾಂ, ಭೇಟಿ ಆದ. ಹಾಂ, ಭೇಟಿ ಮಾಡಿದ್ದೀನಿ. ಈಗ ಲಾಯರ್ನ ಬಿಟ್ಟಿಲ್ಲ ಅಂದರು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಯರ್.